ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಈ ದಿನ ಹೇಗಿದೆ? ಒಂದು ಹೊಸ ದಿನವನ್ನು ನೋಡುವಂಥದ್ದು ಸಂತೋಷ ತಾನೆ. ಈ ಹೊಸ ತಿಂಗಳ 2ನೇ ದಿನದಲ್ಲಿ ನಾವು ಬಂದಿದ್ದೇವೆ. ದೇವರು ಈ ಹೊಸ ತಿಂಗಳನ್ನು ಕಾಣುವಂತೆ ಮಾಡಿದ್ದಾರೆ, ಅದ್ಭುತವಾಗಿ ನಡೆಸುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸಂತೋಷವಾಗಿ ಇದ್ದೀರಾ? ದೇವರು ನಿಮ್ಮ ಕುರಿತಾಗಿ ಏನು ಬಯಸುತ್ತಾ ಇದ್ದಾರೆ ಗೊತ್ತಾ? ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯ 4ನೇ ವಾಕ್ಯ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನೀವು ಯಾವಾಗಲೂ ಸಂತೋಷವಾಗಿರಬೇಕಂತೆ. ಆದ್ದರಿಂದ ನಾವು ಕೂಡ ನೋಡಿರಿ, ಈ ವಾಕ್ ವಿತ್ ಜೀಸಸ್ ಎಷ್ಟು ಪ್ರಯಾಸ ಪಟ್ಟು ಅನೇಕ ಸ್ಥಳಗಳಿಗೆ ಹೋಗಿ ಮುಂಜಾನೆಯೇ ಎದ್ದು ಹೋಗಿ ರೆಕಾರ್ಡ್ ಮಾಡಿ, ನೀವು ಇದನ್ನು ನೋಡಿ ನಿಮ್ಮ ಹೃದಯದಲ್ಲೊಂದು ಸಂತೋಷ ಬರಬೇಕು. ನಿಮ್ಮ ಹೃದಯದಲ್ಲಿರುವಂತಹ ದುಃಖ ಕಳವಳಗಳೆಲ್ಲ ನೀಗಿ ಒಂದು ಸಂತೋಷ ಬರಬೇಕು ಎಂಬುದಕ್ಕಾಗಿ ದೇವರು ಈ ಕಾರ್ಯವನ್ನು ಮಾಡುವುದಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ನೀವು ಸಂತೋಷವಾಗಿ ಇರಬೇಕಲ್ಲ. ಯಾವಾಗಲೂ ದುಃಖವಾಗಿದ್ದರೆ ಹೇಗೆ? ನೋಡಿ, ದೇವರು ಹೇಳುತ್ತಾರೆ ಯಾವಾಗಲೂ ಸಂತೋಷವಾಗಿ ಇರಬೇಕಂತೆ. ಯಾವಾಗಲೂ ಎಲ್ಲ ಪರಿಸ್ಥಿತಿಯಲ್ಲೂ ಸಂತೋಷವಾಗಿ ಇರಬೇಕಂತೆ. ಅದು ಹೇಗೆ ಸಂತೋಷವಾಗಿರಬಹುದು? ಸಂತೋಷದ ಸುದ್ದಿ ಬಂದರೆ ಸಂತೋಷವಾಗಿರಬಹುದು. ಒಂದು ಸಂತೋಷದ ಕಾರ್ಯ ನಡೆದರೆ ಸಂತೋಷವಾಗಿ ಇರಬಹುದು. ದುಃಖವನ್ನುಂಟು ಮಾಡುವಂತಹ ಕಾರ್ಯ ನಡೆಯುತ್ತಿದೆ, ಮನೋವೇದನೆಯನ್ನುಂಟು ಮಾಡುವಂತಹ ಕಾರ್ಯ ನಡೆಯುತ್ತಿದೆ, ಕೆಲ ಕಾರ್ಯಗಳನ್ನು ಯೋಚನೆ ಮಾಡಿದರೆ ಒಂದು ರೀತಿ ಭಯ ಉಂಟಾಗುತ್ತಿದೆ. ಮತ್ತೆ ಹೇಗೆ ಸಂತೋಷವಾಗಿ ಇರಬಹುದು ಎಂದು ಕೇಳುತ್ತೀರಾ? ಕರ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ಸಂತೋಷವಾಗಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ನೀವು ಯೇಸುವಿನೊಳಗೆ ಇದ್ದರೆ ಎಲ್ಲ ಪರಿಸ್ಥಿತಿಯಲ್ಲೂ ಸಂತೋಷವಾಗಿ ಇರಬಹುದು. ಆದ್ದರಿಂದಲೇ ಆ ವಾಕ್ಯ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದನ್ನು ಬರೆದದ್ದು ಅಪೊಸ್ತಲನಾದಂಥ ಪೌಲನ ಮೂಲಕವಾಗಿ ದೇವರಿದನ್ನು ಬರೆಸಿದರು. ದೇವರ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು, ಅದನ್ನು ಬರಿ ಎಂಬುದಾಗಿ. ಎಲ್ಲಿಂದ ಬರೆದನು ಗೊತ್ತಾ? ಸೆರೆಮನಿಯಲ್ಲಿ ಕೈಗಳಲ್ಲಿ ಬೇಡಿಗಳು, ಕಾಲುಗಳಲ್ಲಿ ಬೇಡಿಗಳನ್ನು ಹಾಕಿ ಅಡಗಿಸಿ ಇಟ್ಟಿದ್ದಾರೆ. ಅನ್ಯಾಯವಾಗಿ ಆರೋಪಗಳನ್ನು ಮಾಡಿ ಸುಳ್ಳು ಆಪಾದನೆಗಳನ್ನು ಹೊರಿಸಿ ಯೇಸುವನ್ನು ತಿಳಿಸಿದ್ದಕ್ಕಾಗಿ ಈಗ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಅಲ್ಲಿದ್ದುಕೊಂಡು ಹೇಳುತ್ತಾ ಇದ್ದಾನೆ, ಸಂತೋಷವಾಗಿರಿ. ನೋಡಿ, ಅವನು ನನ್ನ ಮೇಲೆ ಈ ರೀತಿ ಸುಳ್ಳು ಆಪಾದನೆಗಳನ್ನು ಹೊರಿಸಿ ಸೆರೆಮನೆಯಲ್ಲಿ ಹಾಕಿದ್ದಾರಲ್ಲ ಎಂದು ದುಃಖ ಪಡಲಿಲ್ಲ. ನೋಡಿದೀರಾ? ಅವನು ಸಂತೋಷವಾಗಿದ್ದರೆ ತಾನೇ ಆ ರೀತಿ ಬರೆಯಲು ಸಾಧ್ಯ. ಹಾಗಾದ್ರೆ ಸಂತೋಷವನ್ನು ಬಾಧಿಸುವಂತಹ ಕಾರ್ಯಗಳು ಸುತ್ತಮುತ್ತಲೂ ನಡೆಯುತ್ತಾ ಇರುತ್ತವೆ. ಯೇಸು ಸಂಗಡ ಇದ್ದರೆ ಹೇಳುವನು, ಸಂತೋಷವಾಗಿ ಇರು, ಏನು ಭಯಪಡಬೇಡ, ನಾನಿದ್ದೇನೆ. ಪರಿಸ್ಥಿತಿಗಳು ಬದಲಾಗುತ್ತವೆ. ಅದಕ್ಕೆ ಯೇಸುವಿನೊಳಗೆ ಇದ್ದರೆ ನೀವು ಎಲ್ಲ ಸಮಯದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ಸಂತೋಷವಾಗಿ ಇರಬಹುದು. ನಾವು ಸಂತೋಷವಾಗಿ ಇರಬೇಕೆಂದೇ ಯೇಸು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಯೆಶಾಯ 53:4 ಹೇಳುತ್ತದೆ, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಮಗೆ ದುಃಖವನ್ನುಂಟು ಮಾಡುವ, ಸಂಕಟವನ್ನು ಉಂಟು ಮಾಡುವ ಎಲ್ಲವನ್ನು ಕೂಡ ಆತನು ಶಿಲುಬೆಯಲ್ಲಿ ಹೊತ್ತನು. ಯಾವುದಕ್ಕಾಗಿ? ನನ್ನ ಮಕ್ಕಳು ಸಂತೋಷವಾಗಿರಬೇಕು. ನಾನು ಅವರಿಗೆ ಯಾವಾಗಲೂ ಸಂತೋಷವನ್ನು ಕೊಡಬೇಕು. ಅವರ ಕಷ್ಟಗಳನ್ನು ನಾನು ಶಿಲುಬೆಯಲ್ಲಿ ಹೊತ್ತು ತೀರಿಸುತ್ತೇನೆಂದು ಶಿಲುಬೆಯಲ್ಲಿ ಎಲ್ಲವನ್ನು ಕೂಡ ಹೊತ್ತು ತೀರಿಸಿದನು. ಇಂದು ನಿಮಗೆ ಯಾವ ಸಮಸ್ಯೆ? ಗಂಡನ ಕುರಿತು ದುಃಖವ? ಹೆಂಡತಿಯ ಕುರಿತು ದುಃಖವ? ಮಕ್ಕಳ ಕುರಿತು ದುಃಖವ? ಹಣ ಸಮಸ್ಯೆಯ ಕುರಿತಾಗಿ ದುಃಖವ? ಯಾರೋ ತಪ್ಪಾಗಿ ಮಾತನಾಡುತ್ತಾರೆಂಬುದಾಗಿ ದುಃಖವ? ಯಾವುದೋ ಸೋಲಿನ ಕುರಿತು ದುಃಖವ? ಯಾಕೆ ದುಃಖವಾಗಿ ಇದ್ದೀರಿ? ಎಲ್ಲವನ್ನೂ ಕೂಡ ಆಗಲೇ ಯೇಸು ಶಿಲುಬೆಯಲ್ಲಿ ಹೊತ್ತನಲ್ಲವ? ಯಾಕೆ? ನೀವು ಸಂತೋಷವಾಗಿರಬೇಕೆಂದು. ನೀವು ಸಂತೋಷವಾಗಿರುವಾಗ ಏನ್ ನಡೀತದೆ ಗೊತ್ತಾ? ನೀವು ಸಂತೋಷದಿಂದ ಹರ್ಷಿಸಿ ಆನಂದಿಸಿರಿ, ಕರ್ತನು ಮಹತ್ ಕಾರ್ಯಗಳನ್ನು ಮಾಡುವನು. ನೀವು ಸಂತೋಷ ಪಟ್ಟರೆ ದೇವರು ನಿಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವರು. ಯಾಕೆ ದೇವರು ಆ ರೀತಿ ಹೇಳುತ್ತಾ ಇದ್ದಾರೆ? ನೀವು ಸಂತೋಷವಾಗಿದ್ದರೆ ಏನರ್ಥ? ಯೇಸುವಿನ ಮೇಲೆ ನಂಬಿಕೆ ಉಳ್ಳವರಾಗಿ ಇದ್ದೀರಿ, ಅವರೇ ನೋಡಿಕೊಳ್ಳುತ್ತಾರೆ, ನಾನ್ಯಾಕೆ ಚಿಂತಿಸಬೇಕು ಎಂದು. ಆ ಒಂದು ಸಂತೋಷವನ್ನು ಘನಪಡಿಸಿ ಆತನು ಅದ್ಭುತ ಮಾಡುವುದು. ನೀವು ದುಃಖವಾಗಿದ್ದರೆ ಏನರ್ಥ? ಅಪನಂಬಿಕೆಯಿಂದ ಇದ್ದೀರಿ, ಯೇಸುವಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ. ನಿಮ್ಮ ದುಃಖದ ಮೂಲಕ ಅದನ್ನು ತೋರ್ಪಡಿಸುತ್ತಾ ಇದ್ದೀರಾ, ಅದ್ಭುತ ನಡೆಯುವುದಿಲ್ಲ. ಹಾಗಾಗಿ ದೇವರಲ್ಲಿ ಯಾವಾಗಲೂ ಸಂತೋಷವಾಗಿರಿ. ಸಂತೋಷವಾಗಿರಬೇಕಂದ್ರೆ ಮುಂಜಾನೆ ಆತನ ಸಮ್ಮುಖಕ್ಕೆ ಹೋಗಬೇಕು, ವಾಕ್ಯಗಳನ್ನು ಧ್ಯಾನಿಸಬೇಕು, ಆತನನ್ನು ಸ್ತುತಿಸಿ ಪ್ರಾರ್ಥಿಸಬೇಕು. ಆಗ ನಿಮ್ಮ ಹೃದಯದಲ್ಲಿ ಸಂತೋಷ ಬರುತ್ತದೆ. ಆ ರೀತಿಯ ಒಂದು ಜೀವಿತ, ಯೇಸುವಿನೊಟ್ಟಿಗೆ ಬಾಳುವಂತ ಒಂದು ಜೀವಿತದ ಹಾಗೆ ಬೇರೆ ಯಾವುದು ಕೂಡ ಇಲ್ಲ. ಆತನೊಟ್ಟಿಗೆ ಅನುದಿನವೂ ಪ್ರತಿಯೊಂದು ನಿಮಿಷವೂ ಬಾಳುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಆತನು ಸಂಗಡಲೇ ಇದ್ದಾನೆಂಬುದಾಗಿ ತಿಳಿದು ಸ್ತುತಿಸುತ್ತಾ ಇರಿ. ಒಂದೊಂದು ನಿಮಿಷವೂ ನೀವು ಯಾವಾಗಲೂ ಸಂತೋಷವಾಗಿ ಇರಬಹುದು. ಹಾಗಾದರೆ ಇಂದು ದೇವರೇ, ಇನ್ನು ನಾನು ಚಿಂತಿಸುವುದಿಲ್ಲ, ದುಃಖ ಪಡುವುದಿಲ್ಲ, ಭಯಪಡುವುದಿಲ್ಲ, ನಾನು ಯಾವಾಗಲೂ ನಿಮ್ಮಲ್ಲಿ ಸಂತೋಷವಾಗಿರುತ್ತೇನೆ, ನನಗೆ ಯೇಸು ಇದ್ದಾನೆಂದು ಸಂತೋಷವಾಗಿ ಇರುತ್ತೇನೆ. ಆ ರೀತಿ ಒಪ್ಪಿಸಿಕೊಡುವಿರಾ? ಹಿಂದೆ ದೇವರು ನಿಮಗೆ ದೊಡ್ಡ ಕಾರ್ಯಗಳನ್ನು ಮಾಡುವರು. ಸರಿನಾ? ನಂಬಿಕೆಯಿಂದ ಹೇಳಿರಿ, ಯೇಸುವೆ, ನಿಮ್ಮ ವಾಕ್ಯದ ಪ್ರಕಾರ ನಾನು ನಿಮ್ಮಲ್ಲಿ ಯಾವಾಗಲೂ ಸಂತೋಷವಾಗಿರುವೆನೋ. ನೀವು ನನಗೋಸ್ಕರ ಸತ್ತು ಜೀವದಿಂದ ಎದ್ದು ನನ್ನೊಂದಿಗೆ ಇದ್ದೀರಿ. ನಿಮ್ಮಲ್ಲಿ ಹರ್ಷಿಸಿ ಸಂತೋಷಿಸುವ ಆ ಒಂದು ಸಂತೋಷವನ್ನು ಯಾರೊಬ್ಬರು ಕೀಳುವುದಕ್ಕೆ ಆಗದು. ಆ ಸಂತೋಷಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.
ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.